ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇದು ದರ್ಶನ್ ಮತ್ತು ದರ್ಶನ್ ಅವರ ಫ್ಯಾನ್ಸ್ಗೆ ಶಾಕಿಂಗ್ ವಿಚಾರ. ಸುಮ್ಮನೆ ಏನೋ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅಥವಾ ಏನೋ ವ್ಯೂಸು ಅಥವಾ ಫಾಲೋವರ್ಸ್ಗೋಸ್ಕರ ಮಾತಾಡ್ತಾ ಇಲ್ಲ. ಸ್ನೇಹಿತರೆ, ದರ್ಶನ್ ಅವರ ಜೊತೆಗೆ ಒಂದಿಷ್ಟು ಜನ ಆರೋಪಿಗಳಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಒಳಗಡೆ ಇದೆ. ಈ ಸಂದರ್ಭದಲ್ಲಿ ವಿಚಾರಣೆ, ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಈಗ ಒಂದು ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತ ಅಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A14 ಆರೋಪಿ ಅಥವಾ ಆರೋಪಿ ನಂಬರ್ 14 ಏನಿದಾನಲ್ಲ, ಪ್ರದೋಷ್ ಅಂತ ಹೇಳಿ, ಆ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರೋದು. ಮಾಫಿ ಸಾಕ್ಷಿ ಅಂತ ಅಂದರೆ ಏನು ಗೊತ್ತಾ? ಈ ಒಟ್ಟಾರೆ ಪ್ರಕರಣದ ಬಗ್ಗೆ ನಾನು ಸಾಕ್ಷಿ ಹೇಳ್ತೀನಿ ಆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಆತ ಮಾಫಿ ಆಗೋದಕ್ಕೆ ಹೊರಟಿದ್ದಾನೆ. ಆತ ಏನಾದರೂ ಮಾಫಿ ಸಾಕ್ಷಿ ಹೇಳಿದರೆ ಅಲ್ಲಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕತೆ ಮುಗೀತು ಅಂತಾನೆ ಅರ್ಥ. ಮತ್ತು ನಾನು ಇನ್ನೊಂದು ಆ್ಯಂಗಲ್ನಿಂದಲೂ ಕೂಡ ಈ ಪ್ರಕರಣನ ನೋಡ್ತಾ ಇದ್ದೀನಿ. ಏನಪ್ಪಾ ಅಂದರೆ, ಮೊನ್ನೆ ವಿನಯ್ ಕುಲಕರ್ಣಿ ಅವರು ಬೇಲ್ನ ಮುಖೇನ ಹೊರಗಡೆ ಬಂದರು. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು, ಜೀವಾವಧಿ ಶಿಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು. ಬಟ್ ಇದಕ್ಕಿಂತ ಮುಂಚೆ ವಿನಯ್ ಕುಲಕರ್ಣಿ ಅವರ ಜೊತೆಗೆ ಕೊಲೆ ಪ್ರಕರಣದಲ್ಲಿ ಒಬ್ಬ ಆರೋಪಿ ಇದ್ರು, ಅದು ಬಸವರಾಜ ಮುತ್ತಗಿ ಅಂತ ಹೇಳಿ. ಬಸವರಾಜ ಮುತ್ತಗಿ ಏನು ಮಾಡ್ತಾರೆ, ಈಗ ಪ್ರದೋಷ್ ರೀತಿಯಲ್ಲೇ ಮಾಫಿ ಸಾಕ್ಷಿಯಾಗಿ ಹೊರಗಡೆ ಬಂದ್ಬಿಡ್ತಾರೆ, ಮಾಫಿ ಸಾಕ್ಷಿ ಹೇಳೋದಕ್ಕೆ. ಸೊ ಅವರು ಹೇಳಿದ ಸಾಕ್ಷಿಯ ಇಟ್ಕೊಂಡು ಜೀವಾವಧಿ ಶಿಕ್ಷೆ ಆಗಿತ್ತು ವಿನಯ್ ಕುಲಕರ್ಣಿ ಅವರಿಗೆ. ಸೊ ಹಾಗಾಗಿ ಈಗ ಪ್ರದೋಷ್ ಯಾವಾಗಲೂ ಕೂಡ ದರ್ಶನ್ ಅವ್ರ ಜೊತೆಗಿದ್ದಂಥವರು ಜೊತೆಗೆ ಅವ್ರ ಮೇಲೆ ಕೊಲೆ ಆರೋಪ ಇದೆ, ಸಾಕ್ಷಿ ನಾಶದ ಆರೋಪ ಕೂಡ ಇದೆ. ಹಾಗಾಗಿ ಈಗ ಅವರು ಏನಾದರೂ ದರ್ಶನ್ ಅವರ ವಿರುದ್ಧ ಸಾಕ್ಷಿ ಹೇಳಿದರೆ ದರ್ಶನ್ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇದು ಈಗ ಬರ್ತಾ ಇರುವಂಥ ಬಿಗ್ ಅಪ್ಡೇಟ್.